ಕಮಲ್ ಹಾಸನ್ ಮಾತಿಗೆ ಸಂಬಂಧಪಟ್ಟಂತೆ ಈಗ ಶಿವರಾಜ್ ಕುಮಾರ್ ಅವರು ಮೊದಲು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆಯ ಬೆನ್ನಲ್ಲೇ ಮೊದಲ ಬಾರಿಗೆ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ನಟ ಶಿವರಾಜ್ ಕುಮಾರ್ ಅವರು. ಜೊತೆಯಲ್ಲಿ ಅವರು ಏನು ಹೇಳಿದ್ದಾರೆ ಅಂತಂದ್ರೆ, ನಮ್ಮನ್ನ ಕಾರ್ಯಕ್ರಮಕ್ಕೆ ಕರೆದಿದ್ವು, ಹೋದ್ವಿ. ಕನ್ನಡದ ಬಗ್ಗೆ ಕಮಲ್ ಹಾಸನ್ ಅವ್ರಿಗೂ ಕೂಡ ಪ್ರೀತಿ ಇದೆ, ಈ ನಿಟ್ಟಿನಲ್ಲಿ ಕಮಲ್ ಅವರು ಬೆಂಗಳೂರಿಗೆ ಬಂದಾಗ ಕೇಳಬಹುದಿತ್ತು. ಈ ನಿಟ್ಟಿನಲ್ಲಿ ಸದ್ಯ ಈಗ ಯಾಕೆ ಅದನ್ನ ದೊಡ್ಡ ವಿಚಾರ ಮಾಡ್ತೀರಾ ಅನ್ನುವಂತ ನಿಟ್ಟಿನಲ್ಲಿ ಶಿವರಾಜ್ ಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸದ್ಯ ದೊಡ್ಡ ಮಟ್ಟದ ವಿವಾದಾತ್ಮಕ ಹೇಳಿಕೆ ಇದು. ಈಗಾಗಲೇ ಕರ್ನಾಟಕದಲ್ಲಿ ವಿರೋಧಗಳು ವ್ಯಕ್ತವಾಗ್ತಿದೆ. ಇದರ ಜೊತೆಯಲ್ಲೇ ಕಮಲ್ ನನಗೆ ಬಹಳ ಇಷ್ಟ, ನನಗೆ ಅವರು ಫೇವ್ರೆಟ್, ನಮ್ಮನ್ನ ಅವ್ರ ಕಾರ್ಯಕ್ರಮಕ್ಕೆ ಕರೆದಿದ್ರು, ಹೋದ್ವಿ ಬಂದ್ವಿ ಅಷ್ಟೇ. ಇನ್ನು ಕನ್ನಡದ ಬಗ್ಗೆ ಕಮಲ್ ಹಾಸನ್ ಅವರಿಗೂ ಕೂಡ ಪ್ರೀತಿ ಇದೆ, ಶಿವಣ್ಣ ಅವರ ಮಾತಿದು. ಕಮಲ್ ಅವರು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ಕೇಳಬಹುದಿತ್ತು. ಆದ್ರೆ ಈಗ ಯಾಕೆ ಅದನ್ನ ದೊಡ್ಡ ವಿಚಾರ ಮಾಡ್ತೀರಾ ಅನ್ನೋದಾಗಿ ಶಿವರಾಜ್ ಕುಮಾರ್ ಅವರು ಕೊಟ್ಟಿರುವಂತ ಹೇಳಿಕೆ. ಸದ್ಯ ವಿವಾದಾತ್ಮಕ ಹೇಳಿಕೆ ಬಗ್ಗೆ ಶಿವರಾಜ್ ಕುಮಾರ್ ಅವರು ಕೊಟ್ಟಿರುವಂತ ರಿಯಾಕ್ಷನ್ ಇದು. ಬರೀ ಬಾಯಲ್ಲಿ ಮಾತ್ರ ಕನ್ನಡ ಅಂತ ಅನ್ನಬಾರದು. ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ನಟ ಶಿವರಾಜ್ ಕುಮಾರ್ ಅವರು ಮೊದಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರೀತಿಸ್ತಾರೆ, ತಂದೆಯವ್ರ ಬಗ್ಗೆ ಅಷ್ಟೇ ಗೌರವ ಕೊಡ್ತಾರೆ. ನಿನ್ನೆ ಬಂದಾಗ ಅವ್ರು ಕನ್ನಡದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ, ಬೆಂಗಳೂರು ಬಗ್ಗೆ ಅಷ್ಟೇ ಗೌರವ ಕೊಟ್ಟು ಮಾತಾಡಿದ್ದಾರೆ. ನಾವು ಅವ್ರನ್ನ ನೋಡಿ ಬೆಳೆದವರು, ನಾನು ಅವ್ರ ಅಭಿಮಾನಿ, ತುಂಬ ದೊಡ್ಡ ಅಭಿಮಾನಿ ಅಂದರೆ ಹೇಳ್ಬೋದು. ಏನು ತಂದೆಯವ್ರು ಇಟ್ಕೊಂಡು ಏನು ಸರ್ ಅವ್ರ ಅಭಿಮಾನಿ ಅಂತ ಹೇಳ್ಬೋದು. ಈ ಮಾತಿಗೆ ಏನು ಹೇಳ್ತಾರೆ, ತಂದೆಯವರು ಫ್ಯಾಮಿಲಿ ಆಗ್ತಾರೆ, ತಂದೆಯವ್ರ ಸ್ಥಾನ ಬೇರೆ. ಆದರೆ ಕಮಲ್ ಹಾಸನ್ ನಾನು ಕೂಡ ಸ್ಥಾನ ಬೇರೆ. ಯಾಕಂದ್ರೆ ನಾನು ಇನ್ಸ್ಪೈರ್ ಆಗಿದ್ದು ಅವರಿಂದ. ನನ್ನ ಒಂದು ಫೇವ್ರೆಟ್ ಆ್ಯಕ್ಟಿಂಗ್, ನಿಮ್ಗೆ ಹೆಂಗೆ ಫೇವ್ರೆಟ್ ಆ್ಯಕ್ಟಿಂಗ್ ಇತ್ತು, ನನ್ನ ಒಂದು ಫೇವ್ರೆಟ್ ಆ್ಯಕ್ಟಿಂಗ್. ಖಂಡಿತ ಅವ್ರಿಗೆ ಗೊತ್ತಾಗುತ್ತೆ, ಅವ್ರು ಖಂಡಿತ ಅದಕ್ಕೆ ಏನು ಕೊಡಬೇಕು ಅದು 100% ಇದನ್ನ ಕೊಡ್ತಾರೆ ಅನ್ನೋ ಒಂದು ಭಾವನೆ ನನಗಿದೆ. ಯಾಕಂದ್ರೆ ನಾವು ಸಮಾರಂಭಕ್ಕೆ ಹೋಗಿದ್ದು, ನಮ್ಮನ್ನು ಗೌರವದಿಂದ ಕರೆದಾಗ ಗೌರವದಿಂದ ಹೋಗಿದ್ದೀವಿ. ಅದು ಏನಾಯ್ತು ಏನಂತ ನಮಗೂ ಗೊತ್ತಿಲ್ಲ. ಇವತ್ತು ಬಂದು ನೋಡಿದಾಗ, ನೆನ್ನೆ ಬಂದಾಗ ಇಲ್ಲೇ ಇದ್ರು, ಎಲ್ಲ ಹತ್ರ ಮಾತಾಡ್ತಾ ಇದ್ರು, ಇಲ್ಲೇ ಕೇಳ್ಬೋದಾಗಿತ್ತು ಎಲ್ರೂ. ಬಟ್ ಯಾಕೆ ಕೇಳಿಲ್ಲ ಅಂತ ನನಗೂ ಗೊತ್ತಿಲ್ಲ. ಬಟ್ ಕನ್ನಡ ಪ್ರೀತಿ ಅನ್ನೋದು ಯಾರೋ ಒಬ್ರು ಮಾತಾಡಿದಾಗ ಮಾತ್ರ ಬರಬಾರ್ದು, ಇದು ಥ್ರೂಔಟಾಗಿ ಇರಬೇಕಿತ್ತು. ನಾ ಚಾನಲ್ ಅವ್ರಿಗೂ ಹೇಳ್ತಾ ಇದ್ದೀನಿ, ಬರೀ ಈ ಸ್ಪಾಟಿಗೆ ಬಂದಾಗ ಮಾತ್ರ ಕನ್ನಡನ ಚಿಕಿತ್ಸೋದಲ್ಲ, ಕನ್ನಡ ಚಿಕಿತ್ಸೋದು ಇವತ್ತಲ್ಲ ಯಾವಾಗ ಚಿಕಿತ್ಸಬೇಕು. ಅದು ನಾವೀಗಲ್ಲ ಕನ್ನಡಕ್ಕೋಸ್ಕರ ಹೋರಾಡ್ತೀವಿ, ಸಾಯ್ತೀವಿ. ಬೇಕಾದ್ರೆ ಬರೀ ಮಾತಾಡಿ ಸರಿ ನ್ಯೂಸ್ ಮಾತಾಡ್ಬಿಟ್ಟು ದೊಡ್ಡ ಪೋಸ್ಟ್ ಕೊಡೋದು ದೊಡ್ಡ ವಿಷಯ ಅಲ್ಲ. ಕನ್ನಡಕ್ಕೆ ನಾವು ಏನು ಮಾಡ್ತೀವಿ ನೀವೇ ಹುಡುಕ್ ನೋಡಿ, ನಿಮಗೆ ಗೊತ್ತಾಗುತ್ತೆ, ಅಲ್ಲೇ ಆನ್ಸರ್ ಸಿಗುತ್ತೆ. ನೀವೇನು ಮಾಡ್ತೀರಾ ಕನ್ನಡ ಸಿನಿಮಾಗೆ? ಬರೀ ಸ್ಟಾರ್ ಸಿನಿಮಾಗಳಿಗೆ ಮಾತ್ರ ಪ್ರೋತ್ಸಾಹ ಕೊಡೋದಲ್ಲ, ಹೊಸಬ್ರಿಗೂ ಪ್ರೋತ್ಸಾಹ ಕೊಡಬೇಕು. ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ, ಬಿಟ್ಬಿಟ್ಟು ಹೋಗ್ತೀರಾ. ಕನ್ನಡ ಪ್ರೋತ್ಸಾಹ ಮಾಡಿ, ಏಕೆ ಕನ್ನಡ ಬೆಳೆಯುತ್ತೆ ಹೇಳಿ? ಕನ್ನಡ ಬೆಳೆಯೋದು ಇಷ್ಟು ಮಾತ್ರ ಅಲ್ಲ, ನೀವು ನಮ್ಮ ಕೈಯಲ್ಲಿದೆ, ನಮ್ಮ ಜವಾಬ್ದಾರಿ ಆಗುತ್ತೆ. ದಯವಿಟ್ಟು ಬೇರೆ ಥರ ಅರ್ಥ ಮಾಡ್ಕೋಬೇಡಿ. ನಿಮ್ಮ ಮನಸ್ಸು ನೀವೇ ಮುಟ್ಟು ನೋಡ್ಕೊಳ್ಳಿ, ನಾವು ಮಾಡ್ತಿದ್ದ ಸರಿನಾ ತಪ್ಪ ಅಂತ ನೀವೇ ನೋಡ್ಕೊಳ್ಳಿ. ಅವಾಗ ನಿಮಗೆ ಅರ್ಥ ಆಗುತ್ತೆ, ನಿಮಗೆ ಉತ್ತರ ಸಿಗುತ್ತೆ. ಸೊ ಅದರಿಂದ ಕಮಲ್ ಹಾಸನ್ ಅವ್ರ ಬಗ್ಗೆ ನಾವೇನು ದೊಡ್ಡದು ಮಾತಾಡಬೇಕಾಗಿಲ್ಲ. ಖಂಡಿತ ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಹಿರಿಯರು, ಅವರು ಸಿನಿಮಾ ರಂಗದಲ್ಲಿ ಭಾಳ ಕನ್ನಡ ಸಿನಿಮಾನು ಮಾಡಿದವರು, ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಖಂಡಿತ ಏನು ಮಾಡ್ಬೇಕು ಅದು ಖಂಡಿತ ಮಾಡ್ತಾರೆ ಅಂತ ಅವ್ರ ಭರವಸೆ ಇದೆ. ಇಷ್ಟು ಹೇಳ್ತಾ ನನ್ನ ಈ ಸಮಾರಂಭಕ್ಕೆ ಪ್ರೀತಿಸ್ತಾರೆ,
ತಂದೆಯವ್ರ ಬಗ್ಗೆ ಅಷ್ಟೇ ಗೌರವ ಕೊಡ್ತಾರೆ. ನಿನ್ನೆ ಬಂದಾಗ ಅವ್ರು ಕನ್ನಡದ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಬ್ಯಾಂಗ್ಳೂರ್ ಬಗ್ಗೆ ಅಷ್ಟೇ ಗೌರವ ಕೊಟ್ಟು ಮಾತಾಡಿದ್ದಾರೆ. ನಾವು ಅವ್ರನ್ನ ನೋಡಿ ಬೆಳೆದವರು. ನಾನು ಅವ್ರ ಅಭಿಮಾನಿ, ತುಂಬ ದೊಡ್ಡ ಅಭಿಮಾನಿ ಅಂದರೆ ಹೇಳ್ಬೋದು. ತಂದೆಯವ್ರು ಇಟ್ಕೊಂಡು ಏನು ಸರ್ ಅವ್ರ ಅಭಿಮಾನಿ ಅಂತ ಹೇಳ್ಬೋದು. ಈ ಮಾತಿಗೆ ಏನು ಹೇಳ್ತಾರೆ, ತಂದೆಯವರು ಫ್ಯಾಮಿಲಿ ಆಗ್ತಾರೆ, ತಂದೆಯವ್ರ ಸ್ಥಾನ ಬೇರೆ. ಆದರೆ ಕಮಲ್ ಹಾಸನ್ ನಾನು ಕೂಡ ಸ್ಥಾನ ಬೇರೆ. ಯಾಕಂದ್ರೆ ನಾನು ಇನ್ಸ್ಪೈರ್ ಆಗಿದ್ದು ಅವರಿಂದ. ನನ್ನ ಒಂದು ಫೇವ್ರೆಟ್ ಆ್ಯಕ್ಟರ್, ನಿಮ್ಗೆ ಹೆಂಗೆ ಫೇವ್ರೆಟ್ ಆ್ಯಕ್ಟರ್ ಇತ್ತು, ನನ್ನ ಒಂದು ಫೇವ್ರೆಟ್ ಆ್ಯಕ್ಟರ್ ಖಂಡಿತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಕೀರ್ತಿ, ಮೊನ್ನೆ ಶಿವರಾಜ್ ಕುಮಾರ್ ಅವರ ಮುಂಭಾಗದಲ್ಲೇ ನಿಂತು ವೇದಿಕೆಯಲ್ಲಿ ಕಾರ್ಯಕ್ರಮ ಹೊತ್ತಿನಲ್ಲಿ ಕಮಲ್ ಹಾಸನ್ ಅವರು ವಿವಾದಾತ್ಮಕವಾದಂತ ಒಂದು ಹೇಳಿಕೆ ಕೊಟ್ಟಿದ್ರು. ಸದ್ಯ ಈ ಬಗ್ಗೆ ಶಿವರಾಜ್ ಕುಮಾರ್ ಅವರು ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಏನೆಲ್ಲ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ ಕೀರ್ತಿ? ಅಖಿಲೇಶ್, ಇತ್ತೀಚೆಗಷ್ಟೇ ಚೆನ್ನೈನಲ್ಲಿ ನಡೆದಂತಹ ಆಡಿಯೋ ಲಾಂಚ್, ತಗ್ ಲೈಫ್ ಚಿತ್ರದ ಆಡಿಯೋ ಲಾಂಚ್ ನಲ್ಲಿ ಕಮಲ್ ಅವರು ಕೊಟ್ಟಂತಹ ಒಂದು ಹೇಳಿಕೆ ಎಲ್ರಿಗೂ ಸಹ ಸಿಟ್ಟೇರಿಸಿತ್ತು. ಅದರಲ್ಲೂ ಸಹ ತಮಿಳಿನಿಂದ ಕನ್ನಡ ಬಂದಿರುವಂತದ್ದು ಒಂದು ಹೇಳಿಕೆ ವಿಚಾರ ಕನ್ನಡಿಗರನ್ನ ಆಕ್ರೋಶಕ್ಕೆ ತಂದುಕೊಟ್ಟಿತ್ತು. ಈ ವಿಚಾರವಾಗಿ ಮತ್ತೆ ಅವರು ತಮ್ಮ ತಗ್ ಲೈಫ್ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ ಗಾಗಿ ಬೆಂಗಳೂರಿಗೆ ಆಗಮಿಸಿದ್ರು. ಆ ಸಂದರ್ಭದಲ್ಲೂ ಸಹ ಈ ವಿಚಾರವಾಗಿ ಅವರೆಲ್ಲೂ ಕೂಡ ಮೆನ್ಷನ್ ಮಾಡಲಿಲ್ಲ, ಅಡ್ರೆಸ್ ಮಾಡಲಿಲ್ಲ. ಜೊತೆಗೆ ಕ್ಷಮೆಯನ್ನ ಯಾಚಿಸ್ತಿದ್ರು, ಅದನ್ನು ಕೂಡ ಅವರು ಮಾಡಲಿಲ್ಲ. ಜಸ್ಟ್ ಒಂದು ಮನವಿಯನ್ನು ಕೂಡ ಮಾಡಿದ್ರು, ಅದಕ್ಕೂ ಸಹ ಅವರು ಏನು ರಿಯಾಕ್ಟ್ ಮಾಡಲಿಲ್ಲ. ಆದ್ರೆ ಇವತ್ತು ಕೇರಳದಲ್ಲಿ ನಡೆದಂತಹ ಒಂದು ಪ್ರೀ ರಿಲೀಸ್ ಇವೆಂಟ್ ನಲ್ಲಿ ಕಮಲ್ ಹಾಸನ್ ಅವರು ಈ ಕುರಿತು ಮಾತನಾಡಿರುವಂತದ್ದು. ಪತ್ರಕರ್ತರ ಪ್ರಶ್ನೆಯೊಂದಕ್ಕೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಆದ್ರೆ ಅದರಲ್ಲೂ ಸಹ ಇಂಡೈರೆಕ್ಟ್ ಆಗಿ ಇರಬಹುದು, ಕ್ಷಮೆ ಯಾಚಿಸುವಂತಹ ಒಂದು ಪ್ರಯತ್ನ ಕೂಡ ಅವ್ರು ಮಾಡಿಲ್ಲ. ಅದ್ರ ಬದಲು ಅವರು ಸಮಜಾಯಿಷೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ನಾನು ಪ್ರೀತಿಯಿಂದ ಹೇಳಿರೋ ಮಾತುಗಳದು ಇತಿಹಾಸ ತಿಳಿದವರಿಗೆ ಇದು ಅರ್ಥ ಆಗುತ್ತೆ. ಜೊತೆಗೆ ತಮಿಳುನಾಡು ಇರಬಹುದು, ಆ ಸ್ಟೇಟ್ ಏನಿದೆ, ಆ ರಾಜ್ಯದ ಒಂದಷ್ಟು ಇತಿಹಾಸ ಇರಬಹುದು, ಅಲ್ಲಿದ್ದಂತಹ ಪೊಲಿಟಿಷಿಯನ್ಸ್ ಬಗ್ಗೆ ಅವ್ರು ಎತ್ತಿ ಹಿಡಿಯುವಂತ ಒಂದು ಕೆಲಸವನ್ನ ಮಾಡಿರುವಂತದ್ದು. ಈ ಕುರಿತಾಗಿ ನಾನು ಹೆಚ್ಚು ಮಾತನಾಡಕ್ ಹೋಗೋದಿಲ್ಲ ಅನ್ನುವಂತಹ ಒಂದು ಸ್ಪಷ್ಟನೆ ಅವ್ರ ಕಡೆಯಿಂದ ಬಂದು ಹೊರತಾಗಿ ಕನ್ನಡಿಗರಿಗೆ ಬೇಸರ ಮಾಡಿರುವಂತದ್ದು, ಆ ಒಂದು ಕ್ಷಮೆ ಯಾಚಿಸಬೇಕು ಅನ್ನುವಂಥ ಯಾವುದೇ ಪ್ರಯತ್ನ ಅವ್ರು ಮಾಡಲಿಲ್ಲ. ಇನ್ನು ಈ ಕುರಿತು ಶಿವಣ್ಣ ಅವರು ಕೂಡ ಯಾವುದೇ ಇಷ್ಟು ದಿನ ರಿಯಾಕ್ಟ್ ಮಾಡಿರ್ಲಿಲ್ಲ. ಯಾಕಂದ್ರೆ ಕಾಂಟ್ರವರ್ಸಿಗಳಿಗೆ ಹೆಚ್ಚಾಗಿ ಶಿವಣ್ಣ ಅವರು ಇರಬಹುದು, ದೊಡ್ಡ ಮನೆ ಇರಬಹುದು, ಯಾವುದಕ್ಕೂ ತಲೆ ಹಾಕೋದಿಲ್ಲ. ಆದ್ರೆ ಇವತ್ತು ಈ ಪ್ರಶ್ನೆ ಪದೇ ಪದೇ ಬರ್ತಿರೋದಕ್ಕೆ ಶಿವರಾಜ್ ಕುಮಾರ್ ಅವರು ಅಲ್ಲಿ ಆ ಸಂದರ್ಭದಲ್ಲಿ ಉಪಸ್ಥಿತರಿದ್ರು ಅನ್ನೋ ಒಂದು ಕಾರಣಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ನೀವು ಪ್ರಶ್ನೆ ಮಾಡಬಹುದಿತ್ತು, ಮಾಡ್ಲಿಲ್ಲ ಅನ್ನುವಂಥದ್ದನ್ನ ಒಂದು ಹೇಳ್ತಾರೆ. ಅದಾದ್ಮೇಲೆ ಈ ವಿಚಾರ ಯಾಕೆ ಇಷ್ಟು ದೊಡ್ಡದ್ ಮಾಡ್ತಿದ್ದೀರಾ, ಅವ್ರ ಮೇಲೆ ಅಭಿಮಾನ ಎಲ್ರಿಗೂ ಇದೆ, ಕನ್ನಡ ಅಂತ ಹೇಳೋದಲ್ಲ, ಅದನ್ನ ನಾವು ಪಾಲಿಸ್ಬೇಕು. ಹೊಸಬ್ರ ಸಿನಿಮಾಗಳು ಏನ್ ಬರ್ತವೆ, ಹೊಸ ಕಲಾವಿದರು ಏನ್ ಬರ್ತಾರೆ, ಅವ್ರಿಗೆ ನಾವು ಪ್ರೋತ್ಸಾಹಿಸಬೇಕು. ಕನ್ನಡಕ್ಕಾಗಿ ನಾನು ಹೋರಾಡ್ತೀನಿ, ಕನ್ನಡಕ್ಕಾಗಿ ನಾನು ಸಾಯ್ತೀನಿ ಅನ್ನುವಂತಹ ಮಾತು ಕೂಡ ಅವ್ರು ಹೇಳಿರುವಂತದ್ದು. ಕಮಲ್ ಹಾಸನ್ ಅವರಿಗೆ ಇದೆಲ್ಲ ಗೊತ್ತಿರುತ್ತೆ, ಅವ್ರಿಗೆ ಹ್ಯಾಂಡಲ್ ಮಾಡುವಂತಹ ಒಂದು ಶಕ್ತಿ ಇದೆ, ದೊಡ್ಡ ವಿಚಾರ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನ ಶಿವರಾಜ್ ಕುಮಾರ್ ಅವರು ಈ ವಿಚಾರ, ಈ ಕಾಂಟ್ರವರ್ಸಿ ಏನ್ ನಡೀತಾ ಇದೆ, ವಿವಾದಾತ್ಮಕ ಹೇಳಿಕೆ ಅನ್ನುವಂಥದ್ದು ಕಮಲ್ ಹಾಸನ್ ಏನ್ ಕೊಡ್ತಾ ಇದ್ದಾರೆ, ಇಲ್ಲಿಗೆ ಫುಲ್ ಸ್ಟಾಪ್ ಕೊಡೋಣ ಅನ್ನುವಂಥದ್ದು ಅವರು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಅಖಿಲೇಶ್, ಧನ್ಯವಾದಗಳು ಕೀರ್ತಿ ಪಾಟೀಲ್ ತಮ್ಮೆಲ್ಲ ಮಾಹಿತಿಗೆ.